ಭಾಷೆ ಮನುಷ್ಯನನ್ನ ಬೆಸೆಯುವ ಒಂದು ಅದ್ಭುತ ಸೇತುವೆ. ಆದ್ರೆ ಅದೇ ಭಾಷೆ, ಅದೇ ಪದಗಳು ಕೆಲವೊಮ್ಮೆ ಸಮಾಜದಲ್ಲಿ ದೊಡ್ಡ ಕಂದಕವನ್ನ ಸೃಷ್ಟಿಸುವ, ಬೆಂಕಿ ಹಚ್ಚುವ ಕಿಡಿಯಾಗಬಲ್ಲವು. ಒಂದು ಸಣ್ಣ ಪದ, ಕೇವಲ 3 ಅಥವಾ 5 ಅಕ್ಷರಗಳ ಒಂದು ಶಬ್ದ ಇಡೀ ರಾಜ್ಯದ ರಾಜಕೀಯ ಮತ್ತು ಸಾಮಾಜಿಕ ವಾತಾವರಣವನ್ನ ಹೇಗೆ ತಲ್ಲಣಗೊಳಿಸಬಹುದು ಎಂಬುದಕ್ಕೆ ಕರ್ನಾಟಕ ಇಂದು ಸಾಕ್ಷಿಯಾಗಿದೆ. ಇತ್ತೀಚೆಗೆ ಕರ್ನಾಟಕದ ರಾಜಕೀಯ ಪಡಸಾಲೆಯಲ್ಲಿ ಬೀದಿಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ, ಪ್ರೈಮ್ ಟೈಮ್ಗಳಲ್ಲಿ ಮತ್ತು ನಿಮ್ಮ ಮೊಬೈಲ್ ಸ್ಕ್ರೀನ್ಗಳಲ್ಲಿ ಭಾರಿ ಬಿರುಗಾಳಿ ಎಬ್ಬಿಸುವ ಒಂದು ಪದ ಮುಲ್ಲಾ. ನಾನ್ ನಿಮ್ಮನ್ನ ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ, ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ವಿಧಾನ ಪರಿಷತ್ ಸದಸ್ಯ ಬಿಜೆಪಿ ನಾಯಕ ಸಿ.ಟಿ. ರವಿ ಅವರು ಬಳಸಿದ ಈ ಒಂದು ಪದ ಇವತ್ತು ಪರ ವಿರೋಧದ ದೊಡ್ಡ ಚರ್ಚೆಗೆ ನಾಂದಿಯಾಡಿದೆ. ಮುಲ್ಲಗಳು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಎಂಬ ಅವರ ಹೇಳಿಕೆ ಒಂದು ಕಡೆ ಆಕ್ರೋಶದ ಕಟ್ಟೆಯೊಡೆದ್ರೆ, ಮತ್ತೊಂದು ಕಡೆ ಸಮರ್ಥನೆಯ ಭದ್ರಕೋಟೆಯನ್ನ ನಿರ್ಮಿಸಿದೆ. ಎಫ್ಐಆರ್ ದಾಖಲಾಗಿದೆ, ಪೊಲೀಸರು ಮನೆ ಬಾಗಿಲಿಗೆ ಹೋಗಿದ್ದಾರೆ, ನೋಟಿಸ್ ನೀಡಲಾಗಿದೆ. ಆದ್ರೆ ಈ ಗದ್ದಲದ ನಡುವೆ ನೀವು ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆಗಳೇನು? ಇದು ಕೇವಲ ಒಂದು ಧರ್ಮ ನಿಂದನೆ ಪ್ರಕರಣವಾ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಪ್ರಹಾರವೇ? ಈ ವಿವಾದದ ಹಿಂದಿನ ಅಸಲಿ ರಾಜಕೀಯ ಲೆಕ್ಕಾಚಾರಗಳೇನು? ಬನ್ನಿ, ಯಾವುದೇ ಪೂರ್ವಾಗ್ರಹ ಪೀಡಿತ ಮನೋಸ್ಥಿತಿ ಇಲ್ಲದೆ ನಾಣ್ಯದ 2 ಮುಖಗಳನ್ನ ಅತ್ಯಂತ ವಸ್ತುನಿಷ್ಠವಾಗಿ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಮೊದಲಿಗೆ ಸ್ವಲ್ಪ ಇತಿಹಾಸ ಪುಟಗಳನ್ನು ಸ್ವಲ್ಪ ತಿರುವಿ ಹಾಕಿ ನೋಡಿದ್ರೆ, ಮುಲ್ಲಾ ಅಂದ್ರೆ ಯಾರು? ಈ ಪದದ ಮೂಲ ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಿಂದ ಬಂದ ಈ ಪದದ ಅರ್ಥ ಪಂಡಿತ, ಜ್ಞಾನಿ ಅಥವಾ ರಕ್ಷಕ. ಇಸ್ಲಾಮಿಕ್ ಧರ್ಮ ಗ್ರಂಥಗಳಾದ ಕುರಾನ್, ಹದೀಸ್ ಮತ್ತು ಶರಿಯಾ ಕಾನೂನುಗಳ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದ್ರೆ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಧರ್ಮಗುರುವನ್ನ, ವಿದ್ವಾಂಸರನ್ನ ಅತ್ಯಂತ ಗೌರವದಿಂದ ಕರೆಯುವ ಪದ. ಶತಮಾನಗಳ ಕಾಲ ಈ ಪದ ಜ್ಞಾನ ಮತ್ತು ಗೌರವದ ಸಂಕೇತವಾಗಿತ್ತು. ಆದರೆ ಕಾಲಕ್ರಮೇಣ, ವಿಶೇಷವಾಗಿ ಆಧುನಿಕ ರಾಜಕೀಯದ ಧ್ರುವೀಕರಣದ ಕಾಲಘಟ್ಟದಲ್ಲಿ ಭಾಷೆ ತನ್ನ ಸ್ವರೂಪವನ್ನ ಬದಲಾಯಿಸಿಕೊಳ್ಳುತ್ತೆ. ಗೌರವವನ್ನ ಸೂಚಿಸುವ ಪದವೊಂದು ರಾಜಕೀಯ ವೇದಿಕೆಗಳಲ್ಲಿ ವಿರೋಧಿಯಾಗಿ ಅಥವಾ ವಿರೋಧವಾಗಿ ಕರೆಯಕ್ಕೋಸ್ಕರ ಅಣಕಿಸುವ, ಒಂದು ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸುವ ಅಸ್ತ್ರವಾಗಿ ಬದಲಾಗಿದ್ಯಾ ಎಂಬುದಕ್ಕೆ ಇದೊಂದ್ಸಲ ಅನಿಸ್ತಾ ಇದೆಯೇನೋ ಜ್ವಲಂತ ಉದಾಹರಣೆ ಅಂತ ಅನ್ನಿಸ್ತಾ ಇದೆ. ಈಗ ಈ ನಾಣ್ಯದ ಒಂದು ಮುಖವನ್ನು ನೋಡಿ. ದೂರುದಾರರಾದ ಎಸ್ಡಿಪಿಐ ಹಾಗೂ ಈ ಹೇಳಿಕೆಯಿಂದ ನೊಂದಿರುವ ಸಮುದಾಯದ ವಾದವೇನು? ಅವರ ಪ್ರಕಾರ ಇದು ಕೇವಲ ಆಕಸ್ಮಿಕವಾಗಿ ಬಾಯಿ ತಪ್ಪಿ ಬಂದ ಪದ ಅಲ್ಲ, ಬದಲಾಗಿ ಉದ್ದೇಶಪೂರ್ವಕವಾಗಿ, ವ್ಯವಸ್ಥಿತವಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನ ಅವಮಾನಿಸುವ, ಕೀಳಾಗಿ ಕಾಣುವ ಮತ್ತು ಸಮಾಜದಲ್ಲಿ ಅವರ ವಿರುದ್ಧ ದ್ವೇಷ ಬಿತ್ತುವ ಯತ್ನ ನಡೀತಾ ಇದೆ. ಸಾರ್ವಜನಿಕ ವೇದಿಕೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಬ್ಬ ಜನಪ್ರತಿನಿಧಿ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ದೇಶ ಪ್ರೇಮದ ಪ್ರಶ್ನೆಯನ್ನು ಎತ್ತುತ್ತಾರೆ ಇವರು. ಇದು ಅವರ ಆಕ್ರೋಶ. ಭಾರತದಂತಹ ಬಹುತ್ವದ ಜಾತ್ಯತೀತ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನದೇ ಆದ ಧರ್ಮವನ್ನ ಗೌರವದಿಂದ ಪಾಲಿಸುವ ಹಕ್ಕಿದೆ. ಅದರ ಮುಲ್ಲಾ ಎಂಬ ಪದವನ್ನ ಒಂದು ಬೈಗುಳದಂತೆ, ಅಪಹಾಸ್ಯದಂತೆ ವಸ್ತುವನ್ನಾಗಿ ಬಳಸಿದಾಗ ಅದು ಕೇವಲ ಆ ಧರ್ಮಗುರುಗಳಿಗೆ ಮಾತ್ರವಲ್ಲ, ಇಡೀ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತದೆ. ಇದು ನೇರವಾಗಿ ಭಾರತೀಯ ದಂಡ ಸಂಹಿತೆ ಪ್ರಕಾರ ಸಮಾಜದಲ್ಲಿ ಶಾಂತಿ ಕದಡುವ, 2 ಗುಂಪುಗಳ ನಡುವೆ ವೈಷಮ್ಯ ಬೆಳೆಸುವ ದ್ವೇಷ ಭಾಷಣ, ಅಂದ್ರೆ ಹೇಟ್ ಸ್ಪೀಚ್. ಕಾನೂನು ಎಲ್ರಿಗೂ ಒಂದೇ ಆಗಿರಬೇಕು, ತಪ್ಪು ಮಾಡಿದವ್ರು ಎಷ್ಟೇ ಪ್ರಭಾವಿಯಾಗಿದ್ರು ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಬಂಧಿಸಬೇಕು ಎಂಬುದು ಆಕ್ರೋಶಿತರ ಬಲವಾದ ಬೇಡಿಕೆ. ಈಗ ಅದು ಪಕ್ಕಕ್ಕಿಡಿ, ನಾಣ್ಯದ ಇನ್ನೊಂದು ಮುಖವನ್ನು ತಿರುಗಿಸಿ ನೋಡಿ. ಸಿ.ಟಿ. ರವಿ ಅವರು ಮತ್ತು ಅವರ ಬೆಂಬಲಿಗರ ಸಮರ್ಥನೆ ಏನು? ಅವ್ರ ವಾದ ಅತ್ಯಂತ ಸ್ಪಷ್ಟವಾಗಿದೆ ಮತ್ತು ಟೆಕ್ನಿಕಲ್ ಆಗಿದೆ. ನಾನು ಮುಸ್ಲಿಂ ಅಥವಾ ಇಸ್ಲಾಂ ಎಂಬ ಪದವನ್ನ ಎಲ್ಲಾದರೂ ಬಳಸಿದ್ದೇನೆಯೇ? ಇಲ್ಲ ಅಂತಾರೆ ಸಿ.ಟಿ. ರವಿ. ಅವ್ರ ಪ್ರಕಾರ ಅವರು ಮಾತಾಡಿದ್ದು ಸಮಾಜದಲ್ಲಿ ಬೆಂಕಿ ಹಚ್ಚುವ, ಕೋಮು ಗಲಭೆಯನ್ನ ಸೃಷ್ಟಿಸುವ ನಿರ್ದಿಷ್ಟ ಉಗ್ರ ಮನಸ್ಥಿತಿಯ ವ್ಯಕ್ತಿಗಳ ಬಗ್ಗೆಯೇ ಹೊರತು ಇಡೀ ಮುಸ್ಲಿಂ ಸಮುದಾಯದ ಬಗ್ಗೆ ಅಲ್ಲ. ರಾಜಕೀಯ ಭಾಷಣಗಳಲ್ಲಿ ರೂಪಕಗಳನ್ನ, ಉಪಮೇಯಗಳನ್ನ ಬಳಸುವುದು ಸಾಮಾನ್ಯ. ಇಲ್ಲಿ ಮುಲ್ಲಾ ಎಂಬ ಪದವನ್ನ ಒಂದು ನಿರ್ದಿಷ್ಟ ತೀವ್ರಗಾಮಿ ಮನಸ್ಥಿತಿಯ ಸಂಕೇತವಾಗಿ ಬಳಸಲಾಗಿದೆಯೇ ಹೊರತು ಧಾರ್ಮಿಕ ನಂಬಿಕೆಗಳನ್ನ ಹೀಯಾಳಿಸುವ ಉದ್ದೇಶದಿಂದ ಎಂಬುದು ಅವರ ವಾದ. ಯಾರೋ ದೂರು ಕೊಟ್ರು, ಅಷ್ಟ್ರ ಮಾತ್ರಕ್ಕೆ ಭಾಷಣದ ತುಣುಕೊಂದನ್ನ ಇಟ್ಕೊಂಡು ಭಾನುವಾರದ, ಅದು ರಜಾ ದಿನ, ಪೊಲೀಸರು ಮನೆಗೆ ಕಳುಹಿಸಿ ನೋಟಿಸ್ ನೀಡುವುದು ಎಸ್ ಸರಿ? ಇದು ಸರ್ಕಾರದ ದ್ವೇಷ ರಾಜಕಾರಣವಲ್ಲವೇ? ನಮ್ಮನ್ನ ವಿರೋಧಿಸುವವರ ಬಾಯಿ ಕಟ್ಟುವ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಪ್ರಯತ್ನವಿದು ಅಂತ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ತಮ್ಮ ಹೇಳಿಕೆಯನ್ನ ತಿರುಚಿ ಅದಕ್ಕೆ ಕೋಮು ಬಣ್ಣವನ್ನ ಬಳಿದು ರಾಜಕೀಯ ಲಾಭ ಮಾಡಿಕೊಳ್ಳುವ ಷಡ್ಯಂತ್ರ ಇದರ ಹಿಂದಿದೆ ಎಂಬುದು ಅವರ ನೇರ ಆರೋಪ. ಹಾಗಾದ್ರೆ ಸತ್ಯ ಎಲ್ಲಿದೆ? ಈ 2 ವಾದಗಳ ನಡುವೆ ಇರುವ ವಾಸ್ತವವೇನು? ಕಾನೂನು ದೃಷ್ಟಿಯಲ್ಲಿ ನೋಡಿದ್ರೆ
ಈ ಪ್ರಕರಣ ಬಹಳ ಸಂಕೀರ್ಣವಾಗಿದೆ. ಯಾವುದೇ ಒಂದು ಹೇಳಿಕೆ ಧರ್ಮ ನಿಂದನೆಯಾಗಬೇಕಾದ್ರೆ ಕೇವಲ ಆ ಪದವಲ್ಲ, ಆ ಪದವನ್ನ ಬಳಸಿದ ಸಂದರ್ಭ, ಉದ್ದೇಶ ಮತ್ತು ಅದರ ಪರಿಣಾಮಗಳನ್ನ ನ್ಯಾಯಾಲಯ ಅಳೆದಿರುತ್ತದೆ. ಆದ್ರೆ ಕಾನೂನು ಚೌಕಟ್ಟನ್ನ ಮೀರಿ ನಾವು ಸಮಾಜವಾಗಿ ಇದನ್ನು ನೋಡಬೇಕಾಗಿದೆ. ರಾಜಕೀಯ ನಾಯಕರು ಬಳಸುವ ಪ್ರತಿಯೊಂದು ಪದವು ಜನಸಾಮಾನ್ಯರ ಮೇಲೆ ಅಗಾಧವಾದ ಪ್ರಭಾವ ಬೀರುತ್ತೆ. ಚುನಾವಣೆಗಳು ಬರ್ತವೆ ಹೋಗ್ತವೆ, ರಾಜಕೀಯ ಲಾಭ ನಷ್ಟಗಳು ಬದಲಾಗ್ತವೆ, ಆದರೆ ಸಮಾಜದಲ್ಲಿ ಬಿತ್ತಿದ ದ್ವೇಷದ ಬೀಜಗಳು ಸುಲಭವಾಗಿ ಅಳಿಸಿ ಹೋಗೋದಿಲ್ಲ. ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯಗಳು ಸಣ್ಣ ಪುಟ್ಟ ಹೇಳಿಕೆಗಳಿಗೂ ಅತಿಯಾಗಿ ಪ್ರತಿಕ್ರಿಯಿಸಿ ಅದನ್ನು ದೊಡ್ಡ ವಿವಾದವನ್ನಾಗಿ ಮಾಡಿ ತಾವೇ ಧ್ರುವೀಕರಣಕ್ಕೆ ಇಂಧನ ಒದಗಿಸ್ತಾ ಇದ್ದಾರೆ. ಈ ಒಂದು ಪ್ರಶ್ನೆನೂ ಇದೆ ಸಮಾಜದಲ್ಲಿ. ಮತ್ತೊಂದು ಕಡೆ ಬಹುಸಂಖ್ಯಾತ ನಾಯಕರು ತಮ್ಮ ರಾಜಕೀಯ ನೆಲೆಗಟ್ಟನ್ನ ಛಿದ್ರಪಡಿಸಲು ಅಥವಾ ಭದ್ರಪಡಿಸಿಕೊಳ್ಳಲು, ಬಹುಸಂಖ್ಯಾತರನ್ನ ಓಲೈಸಲು ಉದ್ದೇಶಪೂರ್ವಕವಾಗಿ ಇಂತಹ ಪ್ರಚೋದನಕಾರಿ ಡಾಗ್ ವಿಸ್ಲಿಂಗ್ ಪದಗಳನ್ನ ಬಳಸಲಾಗಿದ್ದಾರೆ. ಈ ಪ್ರಶ್ನೆಗಳು, ಈ ಅನುಮಾನಗಳು ಕೂಡ ಇವೆ. ಇವೆರಡರ ನಡುವೆ ರಾಜ್ಯದ ನೈಜ ಸಮಸ್ಯೆಗಳಾದ ಮೂಲಸೌಕರ್ಯ, ನಿರುದ್ಯೋಗ, ಮಳೆ ಬೆಳೆ, ಆರ್ಥಿಕತೆ ಎಲ್ಲವೂ ಈ ಶಬ್ದಗಳ ಗದ್ದಲದಲ್ಲಿ ಕಳೆದೋಗ್ತಾ ಇದೆಯಲ್ಲ. ಅಂತಿಮವಾಗಿ ಮುಲ್ಲಾ ಎಂಬ ವಿವಾದ ಕೇವಲ ಒಬ್ಬ ನಾಯಕನ ಅಥವಾ ಒಂದು ಪಕ್ಷದ ಪ್ರಶ್ನೆ ಅಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವದ ಭಾಷೆಯ ಗುಣಮಟ್ಟದ ಪ್ರಶ್ನೆ. ಇದು ನಮ್ಮ ಸಮಾಜದ ಸಹಿಷ್ಣುತೆಯ ಮಿತಿಯ ಪ್ರಶ್ನೆ. ಕಾನೂನು ತನ್ನ ಕೆಲಸವನ್ನ ತಾನು ಮಾಡುತ್ತೆ. FIR, ತನಿಖೆ, ಕೋರ್ಟ್, ವಿಚಾರಣೆಗಳೆಲ್ಲವೂ ನಡೆಯುತ್ತೆ. ಆದ್ರೆ ಪ್ರಜ್ಞಾವಂತ ನಾಗರಿಕರಾಗಿ ನಾವು ಯಾರ ಪರ ನಿಲ್ಲಬೇಕು? ಒಂದು ಸಮುದಾಯವನ್ನ ನೋಯಿಸುವ ಪದಗಳು ಅಂತ ನಿಜವಾಗ್ಲೂ ಆಗುತ್ತಾ ಗೊತ್ತಿಲ್ಲ. ಅಥವಾ ಸಣ್ಣ ವಿಚಾರಗಳನ್ನ ರಾಜಕೀಯ ಅಸ್ತ್ರವನ್ನಾಗಿಸಿ ಸಮಾಜದ ಶಾಂತಿ ಕದಡುವ ಅತಿರೇಕದ ಪ್ರತಿಕ್ರಿಯೆನ, ಅದು ಗೊತ್ತಿಲ್ಲ. ನಾವು ನಿಲ್ಬೇಕಾಗಿರೋದು ಈ ಎರಡು ಅತಿರೇಕದಾಚೆಗೆ ಇರುವ ಸತ್ಯ ಮತ್ತು ಸೌಹಾರ್ದತೆಯ ಪರ. ದೇಶ ಕಟ್ಟೋದೇ ಸೌಹಾರ್ದತೆಯಿಂದ, ಅದು ಎರಡು ಕಡೆಯಿಂದನೂ ಬರಬೇಕು. ನಾಯಕರು ಮಾತಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ, ಜನತೆ ಈ ಮಾತುಗಳಿಗೆ ಪ್ರತಿಕ್ರಿಯಿಸುವಾಗ ವಿವೇಚನೆ ಬಳಸಬೇಕು. ಸಮಾಜವನ್ನ ಒಡೆಯುವ ಪದಗಳಿಂದ ಕಟ್ಟುವ ಪದಗಳಿಗೆ ಶಕ್ತಿ ಹೆಚ್ಚು. ಆ ಶಕ್ತಿಯನ್ನ ಗುರುತಿಸುವ ಜವಾಬ್ದಾರಿ ನಮ್ಮದು. ಈ ವಿಡಿಯೋ ನೋಡ್ತಿರೋ ನಿಮ್ಮೆಲ್ಲರ ಮೇಲಿದೆ. ಈ ಘಟನೆಯ ಬಗ್ಗೆ ನಿಮ್ಮ ನಿಲುವೇನು ಕಮೆಂಟ್ ಮಾಡಿ ತಿಳಿಸಿ. ಸತ್ಯದ ಹುಡುಕಾಟ ನಮ್ಮ ಈ ಪಯಣ ಹೀಗೆ ಮುಂದುವರಲಿ. ಧನ್ಯವಾದಗಳು.